ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಪುದೀನ ಚಟ್ನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ರಾಹ್ಮಣರು ಮಾಡುವಂತಹ ಪುದೀನ ಚಟ್ನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ಬ್ರಾಹ್ಮಣರು ಈ ಚಟ್ನಿನ ಅಷ್ಟು ರುಚಿಯಾಗಿ ಮಾಡಿಕೊಂಡು ತಿನ್ನುವಂಥದ್ದಾಗಿದೆ. ಬನ್ನಿ ಎಲ್ಲರೂ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಪುದೀನ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಮತ್ತು 10 ಒಣಗಿರುವಂಥ ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, 2 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ, 2 ಈರುಳ್ಳಿ ಮತ್ತು ಟೊಮೆಟೊ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಮತ್ತು ಬಿಸಿ ನೀರಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಬಿಸಿ ನೀರು ಹಾಕಬೇಕು, ತಣ್ಣೀರನ್ನು ಉಪಯೋಗಿಸ್ಕೋಬಾರ್ದು. ಯಾಕಂದರೆ 1 ವಾರ 10 ದಿನ ಬೇಕಂದರೂ ಈ ಚಟ್ನಿ ಹಾಗೆ ಇರುತ್ತೆ ಫ್ರೆಂಡ್ಸ್. ಈಗ ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದರ ಜೊತೆಗೇ ಫ್ರೈ ಮಾಡೋಣ. ತುಂಬಾ ಕಪ್ಪಗಾಗಬಾರ್ದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಸ್ವಲ್ಪ ಜೀರಿಗೆ ಕೂಡ ನಾವು 1/4 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡೋಣ. ಬೇಳೆಗಳು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆನ ಹಾಕಬೇಕಾಗತ್ತೆ. ಯಾಕಂದರೆ ಜೀರಿಗೆ ಸೀದೋಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಅರ್ಧ ಫ್ರೈ ಆದಮೇಲೆ ಹಾಕ್ಕೊಂಡು ಫ್ರೈ ಮಾಡಿ. ಈಗ ಒಂದು ಪ್ಲೇಟಿಗೆ ಇಲ್ಲಾಂದರೆ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಎಲ್ಲನೂ ಕೂಡ. ಈಗ ನಾವು 2 ಈರುಳ್ಳಿ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಟೊಮೆಟೊ ಕೂಡ 2 ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಕೂಡ ನಾವು 2 ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಕೂಡ ಹಸಿದಿದ್ದರೆ ಚಟ್ನಿ ಬೇಗ ಕೆಡುತ್ತೆ. ಅದರಿಂದಾಗಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಚಟ್ನಿ ಕೆಡೋದಿಲ್ಲ ಫ್ರೆಂಡ್ಸ್. ಮತ್ತು 1-2 ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡು ಈಗ ಪುದೀನಾನ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಪುದೀನ ಹಸಿ ಇರದೆ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ. ನೋಡಿ, ಆ ರೀತಿ ಫ್ರೈ ಆದರೆ ಸಾಕು. ಈಗ ಮತ್ತೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ಳೋಣ. ಇದು ಒಗ್ಗರಣೆಗೆ. ಚಟ್ನಿ ರುಬ್ಬಿದ ನಂತರ ಒಗ್ಗರಣೆ ಮಾಡೋದಕ್ಕೆ ನಾವು ಈಗ ಸೇರಿಸ್ತಾ ಇರೋವಂಥ ಆಯಿಲು. ನೋಡಿ, ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆನ ಸೇರಿಸಿದ್ದೀನಿ. 2 ಫ್ರೈ ಆಗಲಿ. ಇದರ ಜೊತೆಗೆ ನಾವು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸೋಣ. ಇಷ್ಟೂ ಫ್ರೈ ಮಾಡೋಣ. ಒಗ್ಗರಣೆ ರೆಡಿ ಆಯಿತು. ಈಗ ಸ್ಟವನ್ನು ಆಫ್ ಮಾಡೋಣ.
ತುಂಬಾ ಬಾಡಿಸ್ಬಾರ್ದು, ಕಪ್ಪಗಾಗೋ ತನಕ. ನೋಡಿ ಆ ರೀತಿ ಆದರೆ ಸಾಕು. ಸ್ಟವನ್ನು ಆಫ್ ಮಾಡಿ ಅದನ್ನು ನಾವು ಬಾಣಲಿನ ಕೆಳಗಿಳಿಸ್ಬಿಡಬೇಕು. ಈಗ ನಾವು ಫ್ರೈ ಮಾಡಿಕೊಂಡಂತಹ ಬೇಳೆಗಳನ್ನು ಮತ್ತು ಮೆಣಸಿನ್ಕಾಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಮತ್ತು ಟೊಮೆಟೊ, ಈರುಳ್ಳಿ, ಪುದೀನ ಸೊಪ್ಪು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಬಿಸಿ ನೀರನ್ನು ನಾವು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಬಿಸಿ ನೀರನ್ನು ಸ್ವಲ್ಪ ಸೇರಿಸೋಣ, ತಣ್ಣೀರನ್ನು ಉಪಯೋಗಿಸ್ಕೋಬಾರ್ದು. ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಟ್ನಿನ. ಈಗ ಈ ಚಟ್ನಿ ಎಲ್ಲ ಒಗ್ಗರಣೆ ಬಾಣಲಿಗೆ ಸೇರಿಸೋಣ. ಪೂರ್ತಿ ತೆಗೆದು ಒಗ್ಗರಣೆ ಬಾಣಲಿಗೆ ಸೇರಿಸಿ ನಾವು ಕೈಯಿಂದ ನೀಟಾಗಿ ಅದನ್ನು ಆಯಿಲ್ ಜೊತೆಗೆ ಮಿಕ್ಸ್ ಮಾಡೋಣ. ಒಗ್ಗರಣೆ ಜೊತೆಗೆ ಈಗ ನಾವು ಆ ಚಟ್ನಿನ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಇದು ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ, ಪರೋಟ ಇಂಥವಕ್ಕೆಲ್ಲ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೀವು. ಎಷ್ಟು ರುಚಿ ಅಂತಂದರೆ ನಿಜವಾಗಲೂ ಬ್ರಾಹ್ಮಣರ ಅದಕ್ಕೆ ಬಾಯಿ ಕೆಟ್ಟಿದ್ದರೆ ಸಾಕು ಇಂಥ ಚಟ್ನಿಗಳು ಮಾಡಿಕೊಂಡು ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ ಅಂತ. ಪ್ಲೀಸ್ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಈ ಪುದೀನ ಚಟ್ನಿ ಎಷ್ಟು ರುಚಿ ಅಂತೀರಾ. ಥ್ಯಾಂಕ್ ಯು.